ವಜುದೈಹಿ ಶ್ರೀಗಳನ್ನ ಕೇಳ್ತೀನಿ. ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಮುಸಲ್ಮಾನರ ರಕ್ಷಣೆಗೆ ನಾನು ನಿಂತಿದ್ದೀನಿ. ರಕ್ಷಣೆಗೆ ನಿಂತಿದ್ದೀನಿ ಅಂದ್ರೆ ಏನರ್ಥ? ಅವ್ರ ಆಪತ್ನಲ್ಲಿದ್ದಾರಾ? ಯಾರಿಂದ ಆಪತ್ತು? ಯಾವ ತರದ ಆಪತ್ತು? ಮುಖ್ಯಮಂತ್ರಿಗಳೇ, ರಾಜ್ಯದ ಮುಖ್ಯಮಂತ್ರಿಗಳೇ ಹೋಗಿ ರಕ್ಷಣೆ ಕೊಡಬೇಕಾಗಿರೋ ಪರಿಸ್ಥಿತಿಯಲ್ಲಿ ಈ ನಾಡಿನ ಮುಸಲ್ಮಾನರು ಇದ್ದಾರ. ಆ ಸಮುದಾಯದ ಮೇಲಿರುವ ಅಪಾರ ಗೌರವದಿಂದ, ಕಾಳಜಿಯಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಮಸ್ಯೆ ಇಲ್ಲ. ಮುಸ್ಲಿಮರಿಗೆ ಎಲ್ಲ ರೀತಿಯ ಅನುಕೂಲಗಳು, ಎಲ್ಲ ರೀತಿಯ ವ್ಯವಸ್ಥೆಗಳು ಮುಸ್ಲಿಮರಿಗೆ ಇದೆ. ಈ ರಾಜ್ಯದ ಒಳಗೆ ಜಾತ್ಯತೀತ ನಿಲುವಿನಲ್ಲಿ ಬಂದ ಒಂದು ಸರ್ಕಾರ ಎಲ್ಲರನ್ನ ಸಮತೋಲನದಲ್ಲಿ ನಡೆಸಿಕೊಳ್ಬೇಕಾದಂತ ಅರ್ಹತೆ ಇರುವಂತಹ ಸರ್ಕಾರ. ಇಲ್ಲಿ ಇವರು ಸಮತೋಲನ ಎಲ್ಲಿ ಕಾಪಾಡ್ಕೊಳ್ತಾ ಇದ್ದಾರೆ? ಒಬ್ಬರನ್ನ ಓಲೈಸುವ ಬರದಲ್ಲಿ ಇನ್ನೊಬ್ಬರನ್ನ ಹೀನಾಯ ಸ್ಥಿತಿಗೆ ತಗೊಂಡೋಗ್ತಾ ಇದ್ದಾರೆ. ಅಂದ್ರೆ ಹಿಂದೂಗಳಿಗೆ ಅಭದ್ರತೆ ಇದೆ ಎನ್ನುವುದನ್ನ ಈ ಮೂಲಕ ಸೂಚಿಸ್ತಾ ಇದ್ದಾರೆ. ಅಂದ್ರೆ ಎತ್ತಿ ಕಟ್ಟುವ ಒಂದು ದುಸ್ಥಿತಿ ನಡೀತಾ ಇದೆ. ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಾರ್ದು. ಅವರ ನಡೆ ಮತ್ತೆ ನುಡಿ ರಾಜ್ಯ ಅನುಸರಿಸುವ ಹಾಗಿರಬೇಕು. ಅವರು ಒಬ್ಬರನ್ನ ಓಲೈಸ್ಲಿಕ್ಕೆ ಹೋಗಿ ಹಿಂದೂಗಳಿಗೆ ಅಭದ್ರತೆಯನ್ನ ನೀಡ್ತಾ ಇದ್ದಾರೆ. ಇದು ಮಹಾ ಅಪರಾಧ ಅಂತ ನಮಗನ್ನಿಸುವಂತದ್ದು. ಇದನ್ನ ಯಾರೇ ಆಗಲಿ ಇದನ್ನ ಖಂಡ ತುಂಡ ಖಂಡಿಸುವುದು ಮಾತ್ರವಲ್ಲ, ಅವರ ಕಿವಿಗೆ ಬೀಳುವ ಹಾಗೆ ಮಾಡ್ಬೇಕು. ಇದನ್ನ ಮಾಡೋದು ಹೇಗೆ? ಈಗ ಯಾವುದೋ ಒಂದು ಸಮುದಾಯದ ಓಲೈಕೆ, ಅದು ಹಿಂದುವೇ ಆಗ್ಲಿ ಮುಸಲ್ಮಾನರೇ ಆಗ್ಲಿ, ಮುಖ್ಯಮಂತ್ರಿ ಅಂತ ಕೂತ ಮೇಲೆ ಗಾದಿಯಲ್ಲಿ ಅವ್ರು ಎಲ್ಲರ ಮುಖ್ಯಮಂತ್ರಿ ಆಗ್ತಾರೆ. ಹೇಳುವಾಗ ಹಿಂದೂ ಸಮುದಾಯಕ್ಕೆ ಅನುದಾನ ಅಂತಲೂ ಹೇಳ್ಕೊಡ್ದು, ಮುಸಲ್ಮಾನ ಸಮುದಾಯಕ್ಕೆ ಅಂತಲೂ ಕೂಡ ಹೇಳ್ಕೊಡ್ದು. ಇದು ಸಾಮಾನ್ಯ ಜನರ ಅಪೇಕ್ಷೆ ಅಲ್ವಾ? ಒಂದು ಇವರು 28 ವರ್ಷ ಮೈಸೂರಿನ ಮಹಾದೇವಿ ನಾಡದೇವತೆಯ ಸೇವೆ ಮಾಡಿದ ಒಂದು ಆನೆಗೆ ಒಂದು ವ್ಯವಸ್ಥೆಯನ್ನ ಕೊಡದವರು ಇವರು ಇವತ್ತಿಗೂ ಮುಸಲ್ಮಾನರಿಗೆ ಅಭದ್ರತೆ ಇದೆ ಅಂತ ಹೇಳ್ತಾರಲ್ಲ. ಇಷ್ಟು ಹಕ್ಕು ಕೊಟ್ಟಿದ್ದಾರೆ, ಇಷ್ಟೆಲ್ಲ ಸುವಿಧಾ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಇವರದೇ ಸಚಿವರು ತೆಲಂಗಾಣದಲ್ಲಿ ಹೋಗಿ ಹೇಳ್ತಾರೆ ನಮ್ಗೆ ಇಂತಹ ಒಂದು ಮರ್ಯಾದೆ ಸಿಕ್ಕಿದೆ ಅಂತ ಹೇಳ್ತಾರಲ್ಲ. ಈ ಸ್ಥಿತಿಯ ಒಳಗೂನು ಒಬ್ರು ಮುಖ್ಯಮಂತ್ರಿಗಳು ಜಾತ್ಯತೀತ ನಿಲುವಿನಿಂದ ಬಂದವರು. ಜಾತ್ಯತೀತ ನಿಲುವು ಅಂದ್ರೆ ಏನು? ಸೆಕ್ಯುಲರ್ ಅನ್ನುವಂತ ಶಬ್ದಕ್ಕಿರುವ ಅರ್ಥ ಏನು? ಎಲ್ಲರನ್ನ ಸಮಾನವಾಗಿ ನೋಡಬೇಕು. ಒಂದು ಕಮ್ಯುನಿಟಿಯನ್ನ ಮಾತ್ರ ಗುತ್ತಿಗೆ ತಕೊಂಡು ಇನ್ನೊಂದು ಕಮ್ಯುನಿಟಿಯ ಮೇಲೆ ಗುರಾಣಿ ಹೊಡೆಯೋದು, ಇದು ಯಾವ ಸೀಮೆ ನ್ಯಾಯ? ಈ ನ್ಯಾಯವನ್ನ ಯಾವ ಸಮಾಜ ಎದುರಿಸತ್ತೆ ಅನ್ನುವಂತ ಪ್ರಶ್ನೆ ಬಂದಾಗ ನಾಳಿನ ಸ್ಥಿತಿಯಲ್ಲಿ ಎಲ್ಲರೂ ದಂಗೆ ಎದ್ರೆ ಪರಿಸ್ಥಿತಿ ಏನಾಗಬಹುದು? ಇದನ್ನ ಮುಖ್ಯಮಂತ್ರಿಗಳು ಯಾಕೆ ಅರಿವು ಮಾಡಬಾರದು? ಅಬ್ದುಲ್ ರಜಾಕ್ ಜಾಯಿನ್ ಆಗಿದ್ದಾರೆ ಕಾರ್ಯಕ್ರಮದಲ್ಲಿ. ಅಬ್ದುಲ್ ರಜಾಕ್, ನಿನ್ನೆ ಮುಖ್ಯಮಂತ್ರಿಗಳೊಂದು ಮಾತನ್ನು ಹೇಳ್ತಾ ಇದ್ರು, ನಾನು ನಿಮ್ಮ ರಕ್ಷಣೆಗಿದ್ದೀನಿ ಅಂದ್ರೆ ಅಂತ ಅತಂತ್ರ ಪರಿಸ್ಥಿತಿಯಲ್ಲಿ ಮುಸ್ಲಿಂ ಸಮುದಾಯ ಇದೆಯಾ? ಮುಖ್ಯಮಂತ್ರಿ ಅಂದ್ಮೇಲೆ ಇರ್ಲೇಬೇಕಲ್ವಾ? ಅಂದ್ರೆ ಬೇರೆ ಅಂದ್ರೆ ಅವರು ಕಾಪಾಡಕ್ಕೆ ನಮ್ಗೆ ಏನಾದ್ರು ಕೊಂದು ಕೊರತೆ ಇದ್ರೆ, ಇವಾಗ ಈ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಒಂದು ಜಾತ್ಯತೀತ ಮುಖ್ಯಮಂತ್ರಿ, ಕಳೆದ ಮುಖ್ಯಮಂತ್ರಿ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋರ್ ತರ ಇಲ್ವಲ್ಲ. ಇವರು ಬಹಿರಂಗವಾಗಿ ಹೇಳ್ತಿದಾರಲ್ಲ, ಅದು ಸಂವಿಧಾನಿಕ ಅಲ್ವಾ? ನಮಗೆ ಕೊಟ್ಟಿರುವಂತ ಮೀಸಲಾತಿ 30 ವರ್ಷದಿಂದ ಕೊಟ್ಟಿದ್ರು, ಅದು ಪಂಚಾಂಶದಲ್ಲಿ ಲಿಂಗಾಯತರಿಗೆ ಎತ್ಬಿಟ್ಟು ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಲಾಸ್ಟ್ ದಿನ ಇವರು ಹಿಟ್ ಅಂಡ್ ರನ್ ಮಾಡ್ಬಿಟ್ಟು ಓಡೋದ್ರಲ್ಲ, ಆ ಥರ ಮುಖ್ಯಮಂತ್ರಿ ಅಲ್ವಲ್ಲ. ನಮಗೆ ಅಕಸ್ಮಾತ್ ಏನಾದ್ರು ಒಂದು ಕೊಲೆ ಆಯಿತು, ಎಲ್ಲೋ ಒಂದು 25 ಲಕ್ಷ ಹಿಂದೂಗಳಿಗೆ ಕೊಡ್ತಾರೆ, ಮುಸಲ್ಮಾರಿಗೆ ಕೊಡಲ್ಲ ಅಂದರೆ ಅದು ಇದಲ್ವಾ? ಅದು ತುಷ್ಟೀಕರ ರಾಜಕಾರಣ ಅಲ್ಲ ಅದು. ಇವತ್ತು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಅವ್ರು ಏನು ಹೇಳಿದ್ದಾರೆ, ಬರೀ ಮುಸಲ್ಮಾನರು ಕೊಟ್ಬಿಡ್ತೀನಿ, ಅದಾಗಿದ್ರೆ ನಾವೇ ಅದನ್ನ ತಿರಸ್ಕರಿಸ್ತಿದ್ವಿ. ಬೇಡಪ್ಪ, ಅವ್ರು ಏನು ಹೇಳ್ತಿದ್ದಾರೆ, 4,000 ಕೋಟಿ ಕೊಟ್ಟಿದ್ದೀನಿ ಆಲ್ರೆಡಿ, ನನ್ನ ಗುರಿ 10,000 ಕೋಟಿವರೆಗೂ ಗುರಿ. ಅದನ್ನ ನಿಮಗೂ ಸಹ ಬರೀ ನಿಮಗೆ ಕೇಳಿಲ್ಲ, ಕಿರಣ್ ಅವ್ರಿಗೆ ರಜಾಕ್ ಅವ್ರಿಗೆ ಸಿಂಪಲ್ ಪ್ರಶ್ನೆ 4,000 ಕೋಟಿಯಿಂದ 10,000 ಕೋಟಿಗೆ ಏರಿಕೆ ಆಗುವ ಅನುದಾನದಲ್ಲಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಪಾಲು ಅಥವಾ ಎಲ್ಲರಿಗೂ ಪಾಲ? ಎಲ್ಲರಿಗೂ ಪಾಲ? ಇಡೀ ದಿನ ಸಮಾಧಾನಕ್ಕೆ ಇನ್ನೊಂದ್ಸತಿ ಪ್ಲೇ ಮಾಡೋಣ, ಕೇಳಿಸ್ಕೊಂಡ್ಬಿಡಿ ರಜಾಕ್ ಅವರೇ. 1,000 ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರ ಇಲಾಖೆಗೆ ಕೊಟ್ಟಿದ್ದಾರೆ. ಪ್ರತಿ ವರ್ಷನೂ ಕೂಡ ಅದು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಅಂತಿಮವಾಗಿ 10,000 ಕೋಟಿ ರೂಪಾಯಿಗಳನ್ನ ಈ ದೇಶದ ಸಂಪತ್ತು ನಿಮಗೂ ಸೇರ್ಬೇಕು, ನನಗೂ ಸೇರ್ಬೇಕು. ಅಲ್ಪಸಂಖ್ಯಾತರು ಅಂದ್ರೆ ಮುಸಲ್ಮಾನರನ್ನ ಹೊರತುಪಡಿಸಿ ಬೇರೆಯವರು ಇದ್ದಾರೆ. ಅಶೋಕ್ ಗೌಡ್ ಕೇಳಿಸ್ಕೊಳ್ಳಿ.
ಅವರೇ ವಕ್ತಾರಲ್ಲ, ಕಾಂಗ್ರೆಸ್ ವಕ್ತಾರ ಪಕ್ಕದಲ್ಲಿ ಇಲ್ಲ, ಕೂತವ್ರೆ. ನೀವು ಕಾಂಗ್ರೆಸ್ ಇದ್ದಾರೆ, ಕಾಂಗ್ರೆಸ್ ಅಲ್ಲ, ಸಮುದಾಯದ ಪ್ರತಿನಿಧಿ ಆಗ್ಬೇಕು. ನೀವು ಸಮುದಾಯದ ಪ್ರತಿನಿಧಿ. ಸಮುದಾಯದ ಪ್ರತಿನಿಧಿ. ಅನುಕೂಲ ಇದೆ. ನೀವು opinion ಪ್ರೈವೇಟ್ ಅವ್ರು ಹೇಳಿ. ಪರ್ಸನಲ್ ಆಗಿ ಅಟ್ಯಾಕ್ ಮಾಡಬೇಡಿ. ನಾನು ಪ್ರಶ್ನೆ ಬಂದ್ರೆ ಪ್ರಶ್ನೆ ನಾನು ಆಯ್ತು, ನಿಮಗೆ ಆಯ್ತು, personal ಆಗಿ ಆಯ್ತು. ನಾನು- ಅಲ್ಪಸಂಖ್ಯಾತ ಕೇಳಿಸ್ಕೊಳ್ಳಿ. ಯಾರಿಗೆ ಯಾರು personal ಆಗಿ attack ಮಾಡಿ? ರಜಾಕ್ ಅವರೇ, ಒಂದು ನಿಮಿಷ. ಪ್ರಶ್ನೆ ಕೇಳಿಸ್ಕೊಳ್ಳಿ. ರಜಾಕ್ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಲ್ಲ, ಕಾಂಗ್ರೆಸ್ ಮಾತಾಡಕ್ಕೆ ಅವ್ರಿದ್ದಾರೆ, ನೀವು ಯಾಕೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತೀರಾ? ಸಿದ್ದರಾಮಯ್ಯ ಬಗ್ಗೆ ಅವ್ರು ಡಿಸೈಡ್ ಮಾಡ್ಕೊಂತಾರೆ. ವಿಚಾರಕ್ಕೆ ಬನ್ನಿ ಅಪ್ಪ. ವಿಚಾರಕ್ಕೆ ಬನ್ನಿ ವಾಪಸ್. ವಿಚಾರಕ್ಕೆ ಬನ್ನಿ ವಾಪಸ್. ವಿಚಾರಕ್ಕೆ ಬನ್ನಿ ವಾಪಸ್. ಕಿಚ್ಚೋಗಿಲ್ಲ, ಕಿಚ್ಚೋಗಿಲ್ಲ, ಕಿಚ್ಚೋಗಿಲ್ಲ. ವಾಪಸ್ ವಿಚಾರಕ್ಕೆ ಬನ್ನಿ. ವಿಚಾರಕ್ಕೆ ಬನ್ನಿ ವಾಪಸ್. ರಜಾಕ್ ಅವರೇ, ಅಶೋಕ್ ಕೊಡ್ರೆ ವಾಪಸ್ ಬನ್ನಿ. ಕಿಚ್ಚೋಕಲ್ಲ ಇದು ವೇದಿಕೆ. ಕಿಚ್ಚೋಕಲ್ಲ ವೇದಿಕೆ ಇದು. ಕಿಚ್ಚೋಕಲ್ಲ ವೇದಿಕೆ. ಅಶೋಕ್ ಕೊಡ್ರೆ ಪ್ರಶ್ನೆ ಇದ್ರೆ ಕೇಳಿ ನೀವು. ಪ್ರಶ್ನೆ ಇದ್ರೆ ಕೇಳಿ. ರಜಾಕ್ ಅವರೇ, ಅಶೋಕ್ ಕೊಡ್ರೆ ಪರ್ಸನಲ್ ಕಚ್ಚಾಟದ ವೇದಿಕೆ ಅಲ್ಲ ಇದು. ಪರ್ಸನಲ್ ಕಚ್ಚಾಟದ ವೇದಿಕೆ ಅಲ್ಲ ಇದು. ಅಶೋಕ್ ಕೊಡ್ರೆ ಒಂದು ನಿಮಿಷ. ಅಶೋಕ್ ಕೊಡ್ರೆ ಒಂದು ನಿಮಿಷ. ರಜಾಕ್ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ. ಪ್ರಶ್ನೆ ಕೇಳಿಸ್ಕೊಳ್ಳಿ. ಅಶೋಕ್ ಕೊಡ್ರೆ ಒಂದೇ ನಿಮಿಷ. ರಜಾಕ್ ಅವರೇ, ಅಲ್ಪಸಂಖ್ಯಾತರಿಗೆ 4,000 ಕೋಟಿ. ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮೇತರರು ಇದ್ದಾರಾ ಇಲ್ವಾ? ಎಸ್ ಆರ್ ನೋ? ಎಸ್ ಆರ್ ನೋ? ಅವರಲ್ಲಿ ಏನ್ ಹೇಳಿದ್ದಾರೆ? ಮುಸಲ್ಮಾನರಿಗೂ, ಬರೀ ಮುಸಲ್ಮಾನರಿಗೆ ಯಾವ ಕಾರ್ಯಕ್ರಮದಲ್ಲಿ ಅವ್ರು ಮಾತನಾಡ್ತಿದ್ದು? ಅದು ಮುಸಲ್ಮಾನರ ಯಾವ ಕಾರ್ಯಕ್ರಮದಲ್ಲಿ? ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತಂದ್ರೆ ಯಾರನ್ನ? ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂದ್ರೆ ಯಾರು? ಕಿರಣ್ ಅವ್ರು ಹೇಳಿ. ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಓಲೈಕೆ ಹೇಳಿಕೆ ಯಾಕೆ ಪರಿಗಣಿಸಬಾರ್ದು? ನಿಮ್ಗೋಸ್ಕರ ನಿಮಗ್ ಮಾತ್ರ ಅಂದಿದ್ರೆ ಅದು ಓಲೈಕೆ ರಾಜಕಾರಣ ಆಗುತ್ತೆ. Audience ಯಾರು ನನಗೂ ಸರ್? ಕೂಡ Audience ಅದು ಯಾರು ಕಟ್ ಸರ್? ಮಾಡಿ ಕಾರ್ಯಕ್ರಮದಲ್ಲಿ ಕಟ್ ಮಾಡಿ ಎಡಿಟ್ ಮಾಡಿ ಪ್ಲೇ ಕಾರ್ಯಕ್ರಮದಲ್ಲಿ ಮಾಡಿದ್ರೆ ಪ್ರೇಕ್ಷಕರು ಮೇಡಮ್, ಯಾವ ಇವಾಗ್ಲೇ play ಸಮುದಾಯದವರು? ಮಾಡಿದ್ರೆ ನನಗೂ ಸಹ ಅಂದ್ರೆ ಸಿದ್ದರಾಮಯ್ಯ ನಿಮಗೂ ಅಂತಂದ್ರೆ ಯಾರಿಗೆ? ನಿಮಗೂ ಅಂತಂದ್ರೆ ರಾಜಕಾರಣ ಮಾಡಿ ಒಂದು ಮಾತು ಹೇಳ್ತೀನಿ, ಮಿಕ್ಕಿದ್ದು ಸಮುದಾಯಗಳು ಈ ರಾಜ್ಯಕ್ಕೆ ಸಂಬಂಧಪಟ್ಟಂತವು ಹೇಳಿ ಬೇರೆಯವರಿಗೆಲ್ಲ ಸೇರಿಸಿ, ಹೇಳಿ ಬೇರೆಯವರಿಗೆಲ್ಲ ಸೇರಿಸಿ ನೀವು ಯಾಕ್ರಿ ಪರ್ಟಿಕ್ಯುಲರ್ ಅವ್ರಿಗೆ ಹೇಳ್ತಿದ್ದೀರಾ? ಬೇರೆಯವ್ರು vote ಹಾಕಿದ್ವಿ ಅಂತ ಅವ್ರನ್ನೇ ಕೇಳೋಣ. ಆಯ್ತು, ನಾಗೇಂದ್ರ ಸರ್ ಒಂದೇ ನಿಮಿಷ. ಒಂದ್ ನಿಮಿಷ. ಮೂರು ರಾಜ್ಯಗಳ ಚುನಾವಣೆ ಆದ ನಂತರ ಒಂದು ರೀತಿ ಹತಾಶೆ ಮನೋಭಾವ. ಬರೋಣ ಸರ್ ಅಲ್ಲಿಗೆ. ಒಂದ್ ನಿಮಿಷ. ಅಲ್ಲಿಗೆ ಹೋಗೋದು ಬೇಡ. ಕಿರಣ್ ಅವರೇ ಒಟ್ಟಿಗೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಒಟ್ಟಿಗೆ ಕಿರ್ಚೋದ್ರಿಂದ ಯಾರ ಮಾತು ಕೇಳಿಸೋದಿಲ್ಲ. ಒಬ್ರಾದ್ಮೇಲೆ ಒಬ್ರು ಮಾತಾಡಿ. ಒಂದ್ ನಿಮಿಷ ನಾಗೇಂದ್ರ ಸರ್ ಒಂದ್ ನಿಮಿಷ. ಕಿರಣ್ ಅವರೇ, ನೀವ್ ಹೇಳ್ತಿದ್ದೀರಿ ನಾವು ಸೆಲೆಕ್ಟಿವ್ ಆಗಿ ಕೇಳಿಸ್ಕೊಂಡ್ ಬಿಟ್ಟಿದೀವಿ. ನೀವ್ ಹೇಳಿ, ನಿಮ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಇದ್ದಾರೆ? 10,000 ಕೋಟಿ ಅನುದಾನಕ್ಕೆ ಭಾಜನರಾಗುವವರು ಯಾವ ಸಮುದಾಯದವರು? ಎಕ್ಸ್ಪ್ಲೈನ್ ಮಾಡಿ. ಅಲ್ಪಸಂಖ್ಯಾತ ಸಮುದಾಯದವರು. ಅಲ್ಪಸಂಖ್ಯಾತದಲ್ಲಿ ಯಾವ ಕೈಟಗರಿ ಬರ್ತಾರೆ? ಸರ್ಕಾರದ ಜೈನರು, ಬೌದ್ಧರು, ಮುಸಲ್ಮಾನರು, ಇನ್ನು ಅನೇಕ ಸಮುದಾಯಗಳು, ಕ್ರೈಸ್ತರು, ಸಿಖ್ಖರು, ಆಮೇಲೆ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿಯವರು. ನೀವು ಹೆಸರೇ ಕೇಳಿಲ್ಲ. ಅದು ಗೆಜೆಟ್ ನೋಟಿಫಿಕೇಶನ್ ಇದೆ. ಡಾಕ್ಯುಮೆಂಟ್ ತಗೊಳ್ಳಿ, ರಿಲೀಸ್ ಮಾಡಿ. ಅವ್ರು ಬರೀ ಮುಸ್ಲಿಂ ಅವರೇ ಇದ್ರೆ ಅದು ಓಲೈಕೆ ರಾಜಕಾರಣ ಅಂತ ನಾನು ಒಪ್ಕೊಂತೀನಿ. ಹಲವಾರು ಅಲ್ಪಸಂಖ್ಯಾತರು ಇದ್ದಾರೆ, ಬೇರೆ ಬೇರೆ ಸಮುದಾಯದವರು ಇದ್ದಾರೆ. ನಿಮ್ಗೂ ಸಹ ನನಗೂ ಸಹ ಮೈನಾರಿಟಿ ಪಟ್ಟಿಯಲ್ಲಿ ಬರುವ ಎಲ್ಲಾ ಸಮುದಾಯಕ್ಕೂ ಕೂಡ ಸೇರಿ ಹೇಳಿದ್ದಂತೆ. ನಿಮ್ಮ ಅಬ್ಜೆಕ್ಷನ್ ಯಾಕೆ ಅಲ್ಲಿಗೆ? ನಾನು ಹೇಳ್ತೀನಿ ಕೇಳಿ. ಪಾಪ ಈ ರಜಾಕ್ ಅವ್ರಿಗೆ ಮತ್ತು ಕಿರಣ್ ಅವ್ರಿಗೆ ಈ ವಿಚಾರ ಮರ್ತ್ಬಿಟ್ಟಿದ್ದಾರೆ ಅನ್ಸುತ್ತೆ. ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ, ಅಂದರೆ ಜೊತೆಗೆ ನೀವು ವೆಲ್ಫೇರ್ ಸ್ಕೀಮ್ಸ್ನ ಜನರಲ್ ಆಗ್ತಾನೆ. ಉದಾಹರಣೆಗೆ ನೀವು ನೀರು ಕೊಟ್ವಿ, ನಾವೇನಾದ್ರು ಜಾತಿ ನೋಡ್ಕೊಂಡು ಕೊಟ್ವಾ? ಪ್ರತಿ ಮನೆಗೂ ಟಾಯ್ಲೆಟ್ ಕೊಟ್ವಿ, ಜಾತಿ ನೋಡ್ಕೊಂಡು ಕೊಟ್ವಾ? ಪ್ರತಿ ಮನೆಗೂ ಸಹ ಸೂರ್ ಕೊಟ್ವಿ. ಸೂರ್ ಅಂದ್ರೆ ರೂಫ್ ಕೊಟ್ವಿ, ಅವಾಗ ಜಾತಿ ನೋಡ್ಕೊಂಡು ಕೊಟ್ವಾ? ಮುಸ್ಲಿಂ ಅಲ್ಲ, ಇವಾಗ 5 kg ಅಕ್ಕಿ ಗ್ಯಾರಂಟಿ ಯೋಜನೆ ಕೊಟ್ರು, ಜಾತಿ ನೋಡಿ ಕೊಟ್ರಾ? ಇಲ್ಲ, ಅವ್ರ ಭಾಗ್ಯಲಕ್ಷ್ಮಿ ಕೊಟ್ರು, ಜಾತಿ ನೋಡಿ ಕೊಟ್ರಾ? ಕರೆಕ್ಟ್ ಇದೆ, ನಾನು ಹೇಳ್ತೀನಿ. ನೀವು ಅವ್ರ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದಾಗ ನಾವೇನು ಅದ್ರ ಬಗ್ಗೆ ಏನು ಜಾತಿ ನೋಡ್ಕೊಂಡು ಕೊಡ್ತೀರಾ ಅಂತ ಹೇಳ್ತಾ ಇಲ್ಲ. ಜಾತಿ ನೋಡ್ಕೊಂಡೆ ಹೇಳಿದ್ರಿ ನೀವು. ಸಿಲಿಂಡರ್ ಫ್ರೀ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರಿ. ನೀನು ರಜಾಕ್ ಅವರೇ, ಪ್ರತಿಯೊಂದು ಸಹ ಯಾವುದೇ ಡೆವಲಪ್ಮೆಂಟ್ ಸ್ಕೀಮ್ಸ್, ರಸ್ತೆ ಅಥವಾ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಸ್, ಏರ್ಪೋರ್ಟು ಅಥವಾ ರೈಲ್ವೇಸು, ಸಬರ್ಬನ್ ರೈಲ್ವೇಸು, ಮೆಟ್ರೋಸು, ಇದನ್ನ ಯಾವುದನ್ನೇ ಮಾಡಿದಾಗಲೂ ಸಹ ಜಾತಿ ನೋಡ್ಕೊಂಡು ಕೊಡಲ್ಲ. ಎಲ್ಲರಿಗೂ ಕರ್ನಾಟಕದಲ್ಲಿ ಇರೋರಿಗೆ ಎಲ್ಲರಿಗೂ ಅನುಕೂಲ ಆಗಲಿ, ಕರ್ನಾಟಕಕ್ಕೆ ಬಂದು ಹೋಗೋರ್ಗೂ ಅನುಕೂಲ ಆಗಲಿ ಅಂತ ಕೊಡ್ತೀವಿ. ಓಕೆ. ಆದರೆ
ಇದೇ ಥರ ತುಷ್ಟೀಕರಣ ಮಾಡ್ತಾ ಇರ್ತಾರಲ್ಲ ಇದೇ ಒಂದು ಸಮುದಾಯಕ್ಕೆ ಅಂತ ಹೇಳಿ ನಾವು ಆವತ್ತೂ ಹೇಳಿದ್ದೇವೆ, ಆಗ್ಲೇನೂ ಹೇಳಿದೆ, ದಲಿತ ಸಮುದಾಯಗಳ ದಲಿತ ಕಾಲೋನಿಗಳಿವೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ತುಂಬ ಪೆಥಟಿಕ್ ಆಗಿದೆ. ಅದರಿಂದಾಗಿ ಒಂದಷ್ಟು ಮೀಸಲಾತಿಗಳನ್ನ ಕೊಟ್ಟು ಆ ಕಾಲೋನಿಗಳನ್ನು ಮೇಲೆತ್ತಬೇಕು, ಆಮೇಲೆ ಆ ಏರಿಯಾ ಏನಿದೆ ಅದನ್ನೆಲ್ಲ ಸ್ವಲ್ಪ ಮೇಲೆತ್ತಬೇಕು ಅಂತ ಮಾಡಿದ್ದೀವಿ. ಆದರೆ ಅದೇ ರೀತಿಯೇ ಯಾವುದೂ ಸಹ ಇದೇ ಮುಸ್ಲಿಂ ಕಾಲೋನಿ ಅಂತ ಯಾವುದೂ ಇಲ್ಲ, ಆಯಿತಾ? ಆದರೆ ಈ 10,000 ಕೋಟಿನ ನಿಮಗೆ ಏನು ಕೊಡ್ತಿದ್ದೀವಿ, ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ, ನಾವು ವೆಲ್ಕಮ್ ಮಾಡ್ತೀವಿ. ವಿ ಆರ್ ಗುಡ್ ವಿತ್ ಎಜುಕೇಷನ್ ಫಾರ್ ಮುಸ್ಲಿಮ್ಸ್, ಆರ್ ಇಫ್ ಯು ಸೇ ಸ್ಕಿಲ್ ಫಾರ್ ಮುಸ್ಲಿಂ ವುಮೆನ್ ಅಂತ ಹೇಳಿ ನಾವು ಒಪ್ಕೊಳ್ತೀವಿ. ಆದ್ರೆ ನೀವೇನ್ ಈಗ 10,000 ಕೋಟಿ ಕೊಡ್ತೇನೆ ಅಂತಂದ್ರೆ ಅದೆಲ್ಲಕ್ಕೂ ಅಲ್ವಾ ನಾನು ಕೇಳ್ತಿರೋದು? ಪರ್ಟಿಕ್ಯುಲರ್ ಇಲ್ಲ ಇದು ನಿಮಗೆ ಮಾತ್ರ ಮುಸ್ಲಿಮರಿಗೆ ಅಂತ ಹೇಳಿಲ್ಲ ಅಂತ ಇವರು ಹೇಳ್ತಿರೋದು. ಅಲ್ಪಸಂಖ್ಯಾತರು ಅಂತ ಬಂದಾಗ ಅಲ್ಪಸಂಖ್ಯಾತ ಲಿಸ್ಟ್ ಅಲ್ಲಿ ಯಾರೆಲ್ಲ ಬರುತ್ತೆ ಅವ್ರು ಹೇಳಿ ಹೇಳದೇ ಇರ್ಲಿ ಅದು ಬರುತ್ತೆ ಅಂತ ಇವರ ವಾದ. ಕ್ರಿಶ್ಚಿಯನ್ ಕಮ್ಯುನಿಟೀಸ್ಗೆ ಒಂದು ಬೋರ್ಡ್ ಮಾಡಿದ್ರು ರೀಸೆಂಟ್ ಆಗಿ, 150 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೂ 1 ರೂಪಾಯಿ ಕೊಟ್ಟಿಲ್ಲ, 5 ಕೋಟಿ ಏನೋ ರಿಲೀಸ್ ಮಾಡಿದ್ದಾರೆ. ಆದರೆ ಈ ಬೋರ್ಡ್ಸ್ ಅಂತ ಮಾಡಿದಾಗ ಪ್ರತಿಯೊಬ್ಬರಿಗೂ ಸಹ ಎಜುಕೇಷನ್ ಲೆವೆಲ್ ಇಂಪ್ರೂವ್ ಆಗಲಿ, ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ ಮತ್ತು ಕಾಲೇಜ್ಗೆ ಸ್ಕಾಲರ್ಶಿಪ್ ಸಿಕ್ಕಲಿ ಅಂತ ಅಂತಕ್ಕಂತಹ ತುಂಬ ಜನಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಅದು ಬ್ರಾಹ್ಮಣ ಬೋರ್ಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಬೋರ್ಡ್, ಯಾವುದೇ ಬೋರ್ಡ್ ಆಗಲಿ. ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟೀಸು ಇಡೀ ಕರ್ನಾಟಕದಲ್ಲಿ ಲೆಕ್ಕ ಹಾಕಿದ್ರೆ ಮ್ಯಾಕ್ಸಿಮಮ್ ಲ್ಯಾಂಡು, ಮ್ಯಾಕ್ಸಿಮಮ್ ಸ್ಕೂಲ್ಸು, ಮ್ಯಾಕ್ಸಿಮಮ್ ಹಾಸ್ಪಿಟಲ್ಸ್ ಇದೆ. ನೀವು ಕೊಡಿ ಅವ್ರಿಗೆ ಅಪ್ಲಿಫ್ಟ್ಮೆಂಟ್, ಸ್ಕಾಲರ್ಶಿಪ್ ಕೊಡಿ, ತೊಂದರೆ ಇಲ್ಲ, ನಮಗೇನು ತೊಂದರೆ ಇಲ್ಲ. ನೀವು ಮುಸ್ಲಿಮ್ಸ್ಗೂ ಸಹ ಸ್ಕಾಲರ್ಶಿಪ್ಸ್ಗೋ ಅಥವಾ ಈ ರೀತಿ ಕೊಡಿ, ನಮಗೇನು ತೊಂದರೆ ಇಲ್ಲ. ಆದರೆ ನೀವು ಹೇಳ್ತಾ ಇರೋದು ಏನು ಅಂತಂದರೆ, ನಾನು ಈ ಮದ್ರಸಾ ಎಜುಕೇಷನ್ ಅಂತ ಇದೆಯಲ್ಲ, ನೀವು ಹೇಳ್ತಿರೋದು